ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷ್ ವ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಾನು ಬಂದು ವೆಜ್ ಫ್ರೈಡ್ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಈ ನೂಡಲ್ಸ್ ಮಾಡೋಕ್ಕೆ ನಾನಿಲ್ಲಿ ಹಕ್ಕಾ ನೂಡಲ್ಸ್ನ ಬಳಸ್ಕೊತಾ ಇದ್ದೀನಿ. ಈ ನೂಡಲ್ಸ್ನ ರವೆಯಿಂದ ಮಾಡಿರ್ತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ಈ ರೀತಿ ಒಂದು ಪೀಸಷ್ಟು ತೊಗೊಂಡಿಲ್ಲ, ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೂಡಲ್ಸ್ನ. ಬಿಸಿನೀರು ಸ್ವಲ್ಪ ಕುದಿ ಬಂದಮೇಲೆ ಈ ನೂಡಲ್ಸ್ನ ಅದರೊಳಗಡೆ ಸೇರಿಸಿ ಒಂದು ಡ್ರಾಪ್ ಎಣ್ಣೆ, ಸ್ವಲ್ಪ ಉಪ್ಪು ಸೇರಿಸಿ ನಾನು ಇದರಲ್ಲಿ ಚೆನ್ನಾಗಿ ಒಂದು 3-4 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಶಾವಿಗೆ ಥರ ಚೆನ್ನಾಗಿ ಅರಳುತ್ತೆ. ಈ ಥರ ನೂಡಲ್ಸ್ ಪ್ಯಾಕೆಟಲ್ಲಿ ಒಂದು 2 ಪೀಸ್ ಏನೋ ಈ ಥರ ಬಾಕ್ಸ್ ಟೈಪಲ್ಲಿ ದೊಡ್ಡ ಪೀಸಾಗಿ ಬರುತ್ತೆ. ಸುಮಾರು ಒಂದು 3 ಸಲ ನಾವು ಮಾಡ್ಕೋಬೋದು. ಹಾಗೆ ಒಂದು 3 ಜನ ಇದನ್ನು ಆರಾಮಾಗಿ ತಿನ್ಬೋದು. ನಂತರ ಒಂದು 4 ನಿಮಿಷ ಬೇಯ್ದ ಮೇಲೆ ಅದು ಚೆನ್ನಾಗಿ ಆಗಿದೆ ಅಂತ ನಮ್ಗೆ ಅನಿಸಿದ್ಮೇಲೆ ಒಂದು ಸ್ಟ್ರೈನರ್ ಇರುತ್ತಲ್ಲ, ಇಲ್ಲ ಅಂದರೆ ಈ ರೀತಿ ಪಾತ್ರೆ ಇದ್ದೇ ಇರುತ್ತೆ ಎಲ್ಲರ ಮನೇಲೂ, ಇದರೊಳಗಡೆ ಹಾಕಿ ಮೇಲ್ಗಡೆಯಿಂದ ಒಂದು ಲೋಟ ನೀರು ಹಾಕಿ ಇಟ್ಬಿಡಬೇಕು. ಏಕೆಂದರೆ ಹಂಗೆ ಇಟ್ಬಿಟ್ರೆ ಅದನ್ನು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ, ನಮಗೆ ಉದುರಾಗೇ ಬರಬೇಕಲ್ವಾ, ಅದಕ್ಕೋಸ್ಕರ ಒಂದು ಲೋಟ ನೀರು ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಇನ್ನು ಈ ನೂಡಲ್ಸ್ ಮಾಡಲಿಕ್ಕೆ ಸಣ್ಣದಾಗಿ ಉದ್ದಾಗಿ ಹಚ್ಚಿರುವಂಥ ಕ್ಯಾಬೇಜು ಅಂದರೆ ಎಲೆಕೋಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಈರುಳ್ಳಿ, ಸ್ವಲ್ಪ ಬಟಾಣಿ, ಜೊತೆಗೆ ಒಂದು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಸೋಯಾ ಸಾಸ್ ಮತ್ತು ವಿನೆಗರ್ನ ಬಳಸ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳಿಗಂತೂ ಈ ಥರ ನೂಡಲ್ಸು, ಮ್ಯಾಗಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದಷ್ಟು ನಾವು ಹೊರಗಡೆಯಿಂದ ತರೋದನ್ನ ನಿಲ್ಲಿಸಿ ಮನೆಯಿಂದನೇ ಈ ರೀತಿ ಎಲ್ಲ ತರಕಾರಿಗಳನ್ನೂ ಸೇರಿಸಿ ಮಾಡೋದ್ರಿಂದ ಯಾರೆಲ್ಲ ತರಕಾರಿ ತಿನ್ನಲ್ವೋ ಮಕ್ಕಳುಗಳು, ಅವರು ಕೂಡ ತರಕಾರಿನ ಇಷ್ಟಪಟ್ಟು ತಿಂತಾರೆ ಈ ರೀತಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ವೆಜ್ ಫ್ರೈಡ್ ನೂಡಲ್ಸ್ ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.